ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುನೀಲ್ ಗೌಡ. ಇವತ್ತು ವೆದರ್ ಹಿಂಗಿದೆ ಅಂದರೆ ನೋಡಿ, ಬೆಳಗ್ಗೆ ಆಲೇ ಟೈಮ್ 9 ಗಂಟೆ ಆಯ್ತಿದ್ರು ಪೂರ್ತಿ ಮಾಡೋಕ್ಕೆ ಹೋಗ್ಕೊಂಡೈತೆ. ಅಪ್ಪ ದೇವರೇ, ಚಳಿ ಬೆಳಗ್ಗೆ ಚಳಿ ಹೊಡಿತೈತೆ. ಆದ್ರೆ 3 ದಿನದಿಂದ ಇದೇ ಕತೆ. ಸೊನೆ ಬೇರೆ ನಿಂತೈತೆ. ಇನ್ನು ಯಾವಾಗ ಬಿಸಿಲು ಬರುತ್ತೋ ಏನೋ ಗೊತ್ತಿಲ್ಲ ಕಣಪ್ಪ. ಆ ವಾಯ್ಸ್ ಕಡೆ ಆಮೇಲೆ ಕೊಡ್ತೀನಿ, ತೋರಿಸಿ ನಿಂಗೆ ತೋರಿಸ್ತೀನಿ. ಇದ್ರಲ್ಲಿ ನಾನು ಕಾಣ್ತೀನಲ್ಲ ಮಚ್ಚ. ಎಷ್ಟು ತಗೊಂಬೋದು ಅಲ್ಲ ಮಚ್ಚ, ಕಾಣ್ತದೀನಿ ನೋಡ ಇಲ್ಲಿ ತೋರಿಸ್ತೀನಿ ಇರೋ ನಿನ್ನನ್ನು. ನನ್ನ ಬಿಡಪ್ಪ ಲೇ ಕರೆಕ್ಟಾಗಿ ಹೇಳ ಮಚ್ಚ. ಆಮೇಲೆ ಹಂಗಾರೆ ಕಟ್ ಮಾಡ್ತೀನಿ ಬಿಡು. ನಮ್ಮ ಹುಡುಗ ತಂದಿದ್ದ. ನಾನು 62 ಎಲ್ಲ ಫುಲ್ ವಾಟರ್ ಕೇಸು. ಈ ಕ್ಯಾಮ್ರಾದು ಕಾಸ್ಟ್ ಅಷ್ಟೇನು ಬೀಳಲ್ಲ ಬ್ರೋ, ಒಂದು 38 ಬೀಳುತ್ತೆ. ನಿಮಗೆ ಬ್ಯಾಟ್ರಿ ಸಪ್ರೇಟ್ ಆಗಬೇಕು, ಎಲ್ಲ ಅವೇ ಟೋಟಲ್ ಒಂದು 65. ನಂದೆಲ್ಲ ಹಾಕಿ ಬ್ರೋ, ನಮ್ಮ ಫ್ರೆಂಡು ಫ್ಯಾಮಿಲಿ ವಂಡ್ರಾಳಾಗಿ ಬಂದಿದ್ರು. ಅವ್ರನ್ನ ಬಂದ್ಬಿಟ್ಟು ಡ್ರಾಪ್ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇದ್ರಲ್ಲ, ಇದೆಲ್ಲ ವಂಡ್ರಾಳ ಕಾರ್ ಪಾರ್ಕಿಂಗ್ ಎಲ್ಲ ಸಖತ್ ಜಾಗ ಕೊಟ್ಟವ್ರು. ಮಾತ್ರ ಈ ಚಳಿಲಿ ಅದೇನು ಆಡ್ತಾನೋ ಗೊತ್ತಿಲ್ಲ. ಮಾತ್ರ ಸಖತ್ ಸೋನೆ ಥರ ಎಲ್ಲ ಬರ್ತೈತೆ. ಆಡ್ತೀನಿ ಅಂತ ಬಂದವನೇ, ಆಡಲಿ ಡ್ರಾಪ್ ಮಾಡ್ಬಿಟ್ಟು ಹೋಗ್ತಾ ಇದ್ದೀನಿ ನಾನು ಇವಾಗ. ಮೊಟ್ಟೆ ಕೋಳಿ ಸಾಂಬಾರು ದೋಸೆ ಮಾಡಿದ್ದು, ಆ ಮೊಟ್ಟೆ ಕೋಳಿ ಸಾಂಬಾರು ಐತಿ. ಇವಾಗ ತಿಂತಾ ಇದ್ದೀನಿ. ನಮ್ಮ ಹೋಟ್ಲಲ್ಲಿ ಮುದ್ದೆ ಮಾಡ್ತೀವಲ್ಲ, ಮುದ್ದೆ ಮತ್ತು ಕಬಾಬ್ ಒಂದು 3 ಪೀಸ್ ಹಾಕ್ಕೊಂಡಿದ್ದೀನಿ. ಈಗ ಮುದ್ದೆ ಮೊಟ್ಟೆ ಕೋಳಿ ಸಾಂಬಾರು ತಿಂದ್ಬಿಟ್ಟು ಈಗ ಹೋಟ್ಲ್ ಹಾಕಕ್ಕೆ ಹೋಗಬೇಕು. ಈಗ ಪೂಜೆ ಎಲ್ಲ ಮಾಡಿ ಮುಗೀತು. ಟೈಮ್ ಆಗ್ಬಿಟ್ಟೈತೆ, ತುಂಬ ಟೈಮ್ ಆಗ್ಬಿಟ್ಟೈತೆ. ಆಲ್ರೆಡಿ ಇವಾಗ 12 ಗಂಟೆ ಆಗೋಗ್ಬಿಟ್ಟೈತೆ. ಬೇಗ ಊಟ ಮಾಡಿ ಹೊಡ್ತೀನಿ ಇವಾಗ. ಇವರು ಹೋಟ್ಲ್ ಹಾಕಕ್ಕೆ ಬಂದೆ. ಇವಾಗ ಟೈಮಲ್ಲಿ 12:30 ಆಗ್ಬಿಟ್ಟೈತೆ. 11 ಗಂಟೆ 11 ಗಂಟೆಲಿ ಹೋಟ್ಲಲ್ಲಿ ನಮ್ಮ ಹೋಟ್ಲ್ ಹತ್ರ ಹೊರಟಿ ಇಲ್ಲಿ ಬಂದು ಹೋಟ್ಲ್ ಹಾಕ್ಬೇಕಂತ ಅನ್ಕೊತೀನಿ. ಡೈಲಿ ಬೇಗ ಇದ್ದು ಕೆಲಸ ಮಾಡ್ತಾ ಇರ್ತೀನಿ. ನೀವೇ ಹಿಂದೆ ವೀಡಿಯೋ ನೋಡ್ದಂಗೆ ನಮ್ಮ ಫ್ರೆಂಡು ಸ್ನೇಹಿತರು ಬಂದಿದ್ರಲ್ಲ, ಫ್ಯಾಮಿಲಿ ಎಲ್ಲ ವಂಡ್ರಾಳಗೆ, ಅವನ್ನೆಲ್ಲ ವಂಡ್ರಾಳಗೆ ಬಿಡಬೇಕಿತ್ತು. ಅದಕ್ಕೆ ಇವಾಗ ಟೈಮ್ ಆಗೋಗ್ಬಿಟ್ಟೈತೆ. ಇವಾಗ ಬಂದಿದ್ದೀನಿ. ಇಲ್ಲಿ ಬೇರೆ ನಾವು ಹೋಟ್ಲ್ ಹಾಕೋ ಜಾಗದಲ್ಲಿ ಇವಣ್ಣ ಗಾಡಿ ಹಾಕ್ಬಿಟ್ಟವನೆ. ಅವನು ಇವಾಗೆಲ್ಲ ಅಡುಗೆ ಮಾಡ್ತಿದ್ದ, ಒಳಗಡೆ ಎಲ್ಲ ಎತ್ತಿಕೊಂಡು ಇವಾಗ ಆ ಕಡೆ ಹಾಕೊಳಕ್ಕೆ ಹೇಳಿದ್ದೀನಿ. ಈಗ ಅವ್ನು ಎತ್ತಾದ್ಮೇಲೆ ಈ ಕಡೆ ಹೋಟ್ಲ್ ಹಾಕಬೇಕು. ಟೈಮ್ ಆಗ್ಬಿಟ್ರೆ ಏನು ಗೊತ್ತಾ, ಇವತ್ತು ಭಾನುವಾರ ಬೇರೆ. ಇವತ್ತು ಕಂಪ್ನಿಗಳೆಲ್ಲ ರಜಾ. ಇವತ್ತು ಭಾನುವಾರ ಆಗಿರೋದಕ್ಕೆ ಬಿಡದಿ ಇಂಡಸ್ಟ್ರಿಯಲ್ಲೇ ರಜಾ ಅಲ್ವಾ. ಡ್ರೈವರ್ಗಳೆಲ್ಲ ಕಡಿಮೆ, ಗೂಡ್ಸ್ ಗಾಡಿಗಳೆಲ್ಲ ಕಡಿಮೆ ಓಡಾಡೋದು ಇವತ್ತು. ಅದಕ್ಕೆ ಬೇಗ ಹಾಕಿದ್ರೆ ಸ್ವಲ್ಪ ಬಿಸ್ನೆಸ್ ಚೆನ್ನಾಗಿ ಆಯ್ತಿತ್ತು ಅಂತ ಅಂದ್ಕೊಂಡೆ. ಲೇಟ್ ಆಗಿಬಿಟ್ಟೈತೆ, ನೋಡೋಣ ಏನಾಗುತ್ತೆ. ಲೇಟಾಗಿ ಹಾಕಿದ್ರು ಪರವಾಗಿಲ್ಲ. ಹೋಟ್ಲು ಆದ ತಕ್ಷಣ ಜನ ಬರ್ತಿದ್ದಾರೆ. ಆವಾಗಲೇ ಹೇಳಿದ್ನಲ್ಲ, ಭಾನುವಾರ ಕಂಪ್ನಿಗಳು ರಜಾ, ಕಂಪ್ನಿ ಡ್ರೈವರ್ ಯಾರೂ ಬರೋಲ್ಲ, ರೋಡಲ್ಲಿ ಓಡಾಡೋ ಜನಗಳು ಮಾತ್ರ ಅಂತ. ಆದ ತಕ್ಷಣ ಜನ ಬರ್ತಿದ್ದಾರೆ. ನೋಡೋಣ ಬಿಸ್ನೆಸ್ ಹೇಗಾಗುತ್ತೆ. ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನ, ಚನ್ನವೀರಣ್ಣಯ್ಯನ ಪಾಳ್ಯ, ಸೋಮಪುರ, ವರಾಸಂದ್ರ ನೈಸ್ ಕಾರಿಡಾರ್ ಪಕ್ಕ, ಕೆಂಗೇರಿ ಹೋಬಳಿ, ಬೆಂಗಳೂರು ದಕ್ಷಿಣ ತಾಲೂಕು. ಶ್ರೀ ಬಸವೇಶ್ವರ ಸ್ವಾಮಿ ರಥೋತ್ಸವ ಹಾಗೂ ಕಡಲೆಕಾಯಿ ಪರಿಷೆ ಸಂಭ್ರಮ. ಕಡಲೆಕಾಯಿ ಪರಿಷೆ ಇದು 15ನೇ ತಾರೀಕು 1ನೇ ತಿಂಗಳು 2026 ಗುರುವಾರ. ಹಬ್ಬ ಆದ ನಾಳೆಗೆ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಅರ್ಚಕರ ದಂಪತಿಗಳಿಗೆ ಪೂಜಾರಿಗಳ ಗೌರವಪೂರ್ವ ಸನ್ಮಾನ ಎಲ್ಲ ಬರ್ತಾವ್ರೆ. ಕುಮಾರಸ್ವಾಮಿ ಅವರು ಮತ್ತು ದುನಿಯಾ ವಿಜಯ್ ಸರ್ ಎಲ್ಲರೂ ಇನ್ವೈಟ್ ಮಾಡಿದ್ದಾರೆ. ಇಲ್ಲಿ ಆಗಿರ್ಬೋದು, ಎಲ್ಲರೂ ಇದ್ದಾರೆ. ಎಲ್ಲರಿದು ಎಂ ರುದ್ರೇಶ್, ಉಪಾಧ್ಯಕ್ಷರು, BJP ರಾಜ್ಯ ರೈತ ಮಾಜಿ ಅಧ್ಯಕ್ಷರು, BJP ಮುಖಂಡರು. ದೇವಸ್ಥಾನ ಚೆನ್ನಾಗಿ ಕಟ್ಟಿದ್ದಾರೆ. ಇಲ್ಲೇನು ಫೋಟೋ ಹಾಕಿದ್ದಾರೆ, ಮೇ ಬಿ ಅದೇ ಅಂತ ಅಂದ್ಕೊಂಡಿದ್ದೀನಿ ನಾನು. ಕಡಲೆಕಾಯಿ ಪರಿಷೆ ನಡೆಯುತ್ತಂತೆ ಸಂಕ್ರಾಂತಿ ಹಬ್ಬಕ್ಕೆ. ಶಿವನ ದೇವಸ್ಥಾನ. ಈಗ ವ್ಯಾಪಾರ ಆಯಿತು. ಭಾನುವಾರ ಅದೇ ಹೇಳಿದ್ನಲ್ಲ, ಜನ ಹೇಗಾಗ್ತಾರೋ ಏನೋ ಗೊತ್ತಿಲ್ಲ. ಡ್ರೈವರ್ಸ್ ಯಾರು ಬರೋಲ್ಲ, ಬಿಡದಿ ಇಂಡಸ್ಟ್ರಿಯಲ್ ಕಡೆ ಎಲ್ಲ ರೋಡಲ್ಲಿ ಓಡಾಡೋ ಜನಗಳು ಮಾತ್ರ ಅಂತ. ಹೆಂಗೋ ಸದ್ಯ ಬೇಗ ವ್ಯಾಪಾರ ಆಯಿತು. ಇವಾಗ ಟೈಮ್ ಒಂದು ಆಲ್ರೆಡಿ ಇವಾಗ 3:30. ಬಂದಿದ್ದು ಬೇರೆ ಲೇಟಾಗಿತ್ತು, ಏಕೆಂದರೆ ಉಳಿದು ಬಿಟ್ರೆ ಹಿಂಸೆ ಬೇರೆ ಥರ ಅಲ್ಲ, ಹಿಂಗೆ ಸುಮ್ಮನೆ ಬೇಜಾರು ಆಗಿಬಿಡುತ್ತೆ. ಹೆಂಗೋ ಜನ ಹೋಟ್ಲು ಹಾಕಿ ಸ್ಟಾರ್ಟ್ ಮಾಡಿದ ತಕ್ಷಣ ಬರೋಕ್ಕೆ ಸ್ಟಾರ್ಟ್ ಆದರು. ಹೆಂಗೋ ಬೇಗ ವ್ಯಾಪಾರನೂ ಆಯಿತು. ಈಗ ಬೇಗ ಹೊರಟಿದ್ದೀನಿ. ಈಗ ಇನ್ನೇನೆಲ್ಲ ಕ್ಲೋಸ್ ಮಾಡಿ ಈಗ ಹೋಟ್ಲ್ ಹತ್ರ ಹೋಗಿ ಅಲ್ಲಿ ಕೆಲಸಗಳಿವೆ ಏನೇನವೆ ನೋಡಿಕೊಂಡು ಏನಾಯ್ತಾ ನೋಡೋಣ. ಮತ್ತು ಟಾಕ್ಸಿಕ್ದು ಟ್ರೈಲರ್ ನೋಡಿದೆ ನಾನು. ನೆನ್ನೆ ವೀಡಿಯೋದಲ್ಲಿ ಇದು ಮಾಡೋ ಅಂತಿದ್ದೆ. ಅದೇನೆಂದರೆ ಕೆಲವೊಬ್ರೇನು ಹೇಳ್ತಿದ್ದಾರೆ, ಅಯ್ಯೋ ವಿಡಿಯೋ ಟಾಕ್ಸಿಕ್ ಟ್ರೈಲರ್ ಬಂದು ಯಾರು ನೋಡೋಕ್ಕೆ ಫ್ಯಾಮಿಲಿ ಕುಂತ್ಕೊಂಡು ನೋಡೋಕ್ಕಾಗಲ್ಲ, ಏನು ಹಿಂಗೆ ತೆಗೆದುಬಿಟ್ಟ ಹಂಗೆ ತೆಗೆದುಬಿಟ್ಟ ಅಂತೆಲ್ಲ ಹೇಳ್ತಾರೆ. ಆಮೇಲೆ ಕೆಲವೊಂದು ವೀಡಿಯೋನು ನೋಡಿದ್ದೀನಿ, ವೀಕೆಂಡ್ ವಿತ್ ರಮೇಶಲ್ಲಿ ಎಷ್ಟರು ಮಾತಂತಾರೆ.
ನಾನು ಯಾವುದೇ ಮೂವಿ ತೆಗೆದ್ರೂ ಫ್ಯಾಮಿಲಿ ನಮ್ಮ ಅಪ್ಪ ಅಮ್ಮನ ಜೊತೆ ಕುಂತ್ಕೊಂಡು ನೋಡೋಂಥ ತೆಗಿತೀನಿ ಅಂತ. ಅಂದರೆ ಈಗ ಈಗ ಹಾಲಿವುಡ್ ಬಾಲಿವುಡ್ ಅಂತ ಈ ಥರ ಎಲ್ಲ ಯೋಚನೆ ಮಾಡಿದಾಗ ಸ್ವಲ್ಪ ಆ ಥರ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ, ಈಗ ನಮ್ಮ ಕರ್ನಾಟಕಕ್ಕೆ ಸೀಮಿತವಾಗಿ ತೆಗಿಬೇಕು ಅಂದರೆ ಬೇಕಾದ್ರೆ ಅವ್ರು ತೆಗಿಬೋದು. ಈಗ ಅವ್ರು ತೆಗ್ದಿರೋದು ನೆಕ್ಸ್ಟ್ ಲೆವೆಲ್ ಮೂವಿ, ಬೇರೆ ಬೇರೆ ಕಂಟ್ರಿಲೆಲ್ಲ ನೋಡ್ತಾರೆ. ಈಗ ಬೇರೆ ಬೇರೆ ಕಂಟ್ರಿಲೆಲ್ಲ ಅದೊಂಥರ ಅಷ್ಟು ಇದನ್ಸಲ್ಲ. ಈಗ ನಮ್ಮ ಏನಂದರೆ ನಮ್ಮ ಕಡೆ ನಾರ್ಮಲಾಗಿ ಹಳ್ಳಿ ಕಡೆ ಈಗ ನಮ್ಮ ಬೆಂಗಳೂರು ಯಾರ್ಯಾರು ಆಗಿರ್ಬೋದು, ಹಂಗೆ ಅಪ್ಪ ಮಕ್ಕಳೆಲ್ಲ ಕುಂತ್ಕೊಂಡು ನೋಡುವಾಗ ಎಂಥರ್ಗಾಗಿರ್ಬೋದು ಆ ಸೀನ್ ನೋಡಿದಾಗ ಒಂಥರ ಇದಾಗುತ್ತೆ, ತುಂಬ ಮುಜುಗರ ಆಗುತ್ತೆ, ಯಾರು ಕುಂತ್ಕೊಂಡು ಜೊತೆ ನೋಡೋಕ್ಕಾಗಲ್ಲ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಬಟ್ ಈ ಟ್ರೈಲರ್ ನೋಡಿದ್ರೇ ನೆಕ್ಸ್ಟ್ ಮೂವಿ ಯಾವ ಲೆವೆಲಲ್ಲಿದೆ ಅಂತ ಅನಿಸುತ್ತೆ. ನೋಡೋಣ, ವೇಟ್ ಮಾಡ್ತಾಯಿದ್ದೀವಿ. ರಿಲೀಸ್ ಆಗಲಿ ಮೂವಿ, ಬರ್ಡೇ ಎಲ್ಲ ಮತ್ತು ಬರ್ಡೇ ದಿನ ರಿಲೀಸ್ ಮಾಡಿದರು ಟ್ರೈಲರ್ನ. ಚೆನ್ನಾಗಿದೆ ಟ್ರೈಲರೆಲ್ಲ. ಅದೇ ಏನಂದರೆ ಆ ಫ್ಯಾಮಿಲಿ ಜೊತೆ ಕುಂತ್ಕೊಂಡು ನೋಡೋಕ್ಕೆ ತುಂಬ ಮುಜುಗರ ಆಗುತ್ತೆ ಆ ಥರ ಸೀನ್ಗಳೆಲ್ಲ ಬಂದಾಗ ಅಂತ ಅನಿಸುತ್ತೆ ಎಲ್ರಿಗೂ. ಬಟ್ ಪರವಾಗಿಲ್ಲ, ಇರಲಿ ಮೂವಿ ನೆಕ್ಸ್ಟ್ ಲೆವೆಲ್. ಯಾಕೆಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು. ಅದನ್ನು ಯಾವ ಮಟ್ಟಿಗೆ ಕನ್ನಡ ಇಂಡಸ್ಟ್ರಿ ತಿರುಗಿ ನೋಡೋ ಥರ ಸೌಂಡ್ ಮಾಡಿದ್ದು ಎಷ್ಟೇ. ನೆಕ್ಸ್ಟ್ ಈ ಮೂವಿ ಬಂದಾದ್ಮೇಲೆ ಇನ್ನೂ ಒಂದು ಬೇರೆ ಅಲೆನೇ ಎದ್ದೊಳುತ್ತೆ ಈ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಬಗ್ಗೆ ತುಂಬ ಗೌರವ ಬಂದಿದೆ ಹೊರಗಡೆ. ಏಕೆಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅಷ್ಟು ಹೊರಗಡೆ ಔಟ್ ಆಫ್ ಕಂಟ್ರಿಲಿ ಅಂತ ಏನು ಹೆಸರು ಮಾಡಿತಿಲ್ಲ. ನಮ್ಮ KGF ಇವೆಲ್ಲ ಬಂದಾದಮೇಲೆ ಒಂದು ಚೆನ್ನಾಗಿ ಸೌಂಡ್ ಮಾಡ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ, ಎಲ್ಲರೂ ತಿರುಗಿ ನೋಡೋಕೆ ಮಾಡಿದ್ದಾರೆ. ಇದು ಚೆನ್ನಾಗಿ ಆಗಲಿ, ಚೆನ್ನಾಗಿ ಇನ್ನೂ ಒಂದು ಒಳ್ಳೆ ಹೆಸರು ಬರಲಿ, ಅವ್ರಿಗೆ ಇನ್ನೂ ಬೆಳೀಲಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಟ್ರೈಲರ್ ಯಾರು ನೋಡಿದ್ದೀರಾ, ನಿಮ್ಗೆ ಏನೇನು ಅನಿಸಿದೆ ಕಮೆಂಟ್ ಮಾಡಿ. ಏನಾಗುತ್ತೆ ನೋಡೋಣ. ಮೂವಿ ಬಂದು ರಿಲೀಸ್ ಆಗಲಿ, ಮೂವಿ ಆದಷ್ಟು ಬೇಗ ರಿಲೀಸ್ ಆಗಲಿ, ಮೂವಿ ನೋಡೋಣ. ಈಗೆಲ್ಲ ಎತ್ತಿಕ್ಕಾಯಿತು, ಎಲ್ಲ ಪಾತ್ರೆಗಳೆಲ್ಲ ನಾನು ಈಗ ಪ್ಲೇಟೆಲ್ಲ ತೊಳಿಬೇಕು. ನಮ್ಮ ಹೋಟ್ಲಲ್ಲಿ ನಾನೇ ಕ್ಯಾಶಿಯರು, ನಾನೇ ಪಾತ್ರೆ ತೊಳೆಯೋನು, ಎಲ್ಲ ಪೂರ್ತಿ ನಾನೇ. ನಮ್ಮ ಅಪ್ಪ ಅಡುಗೆ ಮಾಡುತ್ತೆ, ಎಲ್ಲ ಅಡುಗೆ ಮಾಡಿಕೊಡುತ್ತೆ, ಇನ್ನೆಲ್ಲ ನಾವೇನು ಮಾಡಬೇಕು. ಏನು ಗೊತ್ತಾ, ಕಸ ಹೊಡೆಯೋದು ಕಲಿಬೇಕು, ಅಲ್ಲಿ ಗಲ್ಲದ ಮೇಲೆ ಕೂರೋಕ್ಕೂ ಆವಾಗಲೇ ನಮಗೊಂದು ಯೋಗ್ಯತೆ ಅಂತ ಬರೋದು. ಎಲ್ಲ ಪಾತ್ರೆ ತೊಳೆದಾಕ್ಬಿಡ್ತೀನಿ, ಇದಕ್ಕೆ ಟೈಮ್ ಆಗ್ಬಿಟ್ಟೈತೆ. ಎಲ್ಲ ತೊಳೆದಾಕ್ಬಿಟ್ಟು ಹೊಟ್ಟೆ ಹಸಿದೈತೆ, ಸ್ವಲ್ಪ ಊಟ ಮಾಡಬೇಕು. ಎಲ್ಲ ತೊಳೆದಾಕ್ಬಿಟ್ಟು ಊಟ ಮಾಡ್ತೀನಿ. ಈ ಬಾದಾಮ್ ಪೌಡ್ರು ಬೈ 1 get 1 ಫ್ರೀ ಅಂತೆ. 65 ರೂಪಾಯಿ ಇತ್ತು, ಇಲ್ಲಿ ತೋರಿಸ್ತೀನಿ ನೋಡಿ, MRP ಹಾಕಿದ್ದಾರೆ. ಅದಕ್ಕೆ ಅಣ್ಣ ನನಗೆ ಬೇಡ, ಬೈ 1 get 1 ಒಂದೇ ಕೊಡಿ ಸಾಕು, ಕಡಿಮೆ ಮಾಡ್ಕೊಳ್ಳಿ ಅಂದೆ. ಅವರು 32 ರೂಪಾಯಿ ಇಸ್ಕೊಂಡು ಕೊಟ್ಟರು. ಪೂಜೆ ಮಾಡಿ ಮುಗಿಸಿದ್ದೀನಿ. ದೇವರ ಕೈ ಮುಕ್ಕೊಂಡು ಬಿಸ್ನೆಸ್ ಎಲ್ಲ ಚೆನ್ನಾಗಿ ಆಲಪ್ಪ ಅಂತ ಹೇಳಿ, ಇವತ್ತು ಪಾನ್ನೂರದು ಬಿಸ್ನೆಸ್ಸು, ಬಿಸಿ ಬಿಸ್ನೆಸ್ಸು ಹೋಟ್ಲ ಹತ್ರ ಚೆನ್ನಾಗಾಗಲಿ ಅಂತ ಅಂದ್ಕೊಂಡು ಇವಾಗ ಇನ್ನೇನು ಕೆಲಸ ಸ್ವಲ್ಪ ಕಾಯಿ ಹೊಡಿಬೇಕು. ಕಾಯಿ ತಗೊಬಂದು ಇಕ್ಕಿದ್ದೀನಿ ಇಲ್ಲಿ. ಒಂದು 4 ಕಾಯಿ ಹೊಡೆದ್ರೆ ಒಂದು 3-4 ದಿನ ಆಗುತ್ತೆ. ನಮ್ಮ ಅಪ್ಪ ಎಷ್ಟು ಕಳಿಸ್ದೆ ಮನೆಗೆ. ಈಗ ನಾನು ಕಾಯಿ ಹೊಡೆದ್ಬಿಟ್ಟು ಇನ್ನು ಯಾರ್ಯಾರು ಬರೋ ಕಸ್ಟಮರ್ಗೆ ಎಗ್ ರೈಸು ಕಬಾಬ್ ಹಾಕ್ಕೊಡೋದೆಲ್ಲ ನೋಡಬೇಕು. ಪಾಪ ನಮ್ಮ ಫ್ರೆಂಡು ವಂಡರ್ಲಾಗೆ ಬಂದಿದ್ನಲ್ಲ, ಗೇಮ್ ಆಡುವಾಗ ಮೊಬೈಲು ನೀರೊಳಗಡೆ ಬಿದ್ದೋಗ್ಬಿಟ್ಟೈತೆ. ನೀರೊಳಗಡೆ ಬಿದ್ದೋಗಿ ಮೊಬೈಲೇ ಆನ್ ಆಯ್ತಲ್ವಂತೆ. ಬಂದಿದ್ರು, ಎಲ್ಲ ಊಟ ಗೀಟ ಮಾಡ್ಕೊಂಡು ಹೋದರು. ಪಾಪ ಮೊಬೈಲ್ ಆನ್ ಆಗ್ತಾಯಿಲ್ಲ, ಬೆಳಗ್ಗೆ ಬಂದು ಖುಷಿಯಿಂದ ಆಡ್ಕೊಂಡೆಲ್ಲ ಬಂದರು. ಸಾಯಂಕಾಲ ಖುಷಿಯಿಂದ ಗೇಮ್ ಮಾಡ್ಕೊಂಡು ಬರಬೇಕು, ಬೇಜಾರಾಗಿ ಮೊಬೈಲ್ ಹಿಂಗೆ ಆಯ್ತಲ್ಲ ಅಂತ ಹೋದರು. ಪಾಪ ಸುಂಕದ ಕಟ್ಟೆ ಹತ್ರ ಇರೋದು. ಏನು ಮಾಡೋಕ್ಕಾಗಲ್ಲ, ಎಂಜಾಯ್ಮೆಂಟ್ ಅಂತ ಹೋದಾಗ ಹಿಂಗೆ ಆಯ್ತವೆ. ಒಟ್ಟಿನಲ್ಲಿ ನೆಕ್ಸ್ಟ್ ಯಾರೇ ಹೋದರೂ ಸ್ವಲ್ಪ ಹುಷಾರಾಗಿ ಎಲ್ಲ ನೋಡಿಕೊಂಡು, ನಿಮ್ಗೆ ಏನೇ ಮೊಬೈಲ್ ಆಗಿರ್ಬೋದು, ಏನಾದ್ರು ಬೆಳಗ್ಗೆ ಹೇಳಿದೆ ನಾನು ಹೋಗೋಗ್ಲೇ ಹುಷಾರು ಅಂತ. ಮೊಬೈಲ್ ಪೋಚು ತೊಗೊಂಡು ಹೋಗಿದ್ದೆ, ಪಾಪ ತಗೊಂಡು ಹೋಗಿ ಮೊಬೈಲ್ ಪೋಚು ಹುಷಾರು, ವಾಟ್ರ್ ನೀರೆಲ್ಲ ಹೋಗ್ಬೋದು ಅಂತ ಹೇಳಿದೆ. ಹಿಂಗೂ ತಗೊಂಡು ಹೋಗವ್ರೆ. ಅದು ಕೆಲವೊಂದು ಜಾಗದಲ್ಲಿ ಹಂಗೆ ಸೆಲ್ಫಿ ತೊಗೊಳಕ್ಕೆ ಇದು ಮಾಡ್ಕೊಂಡವ್ರೆ. ಸ್ವಿಮ್ಮಿಂಗ್ ಪೂಲ್ ಥರದಲ್ಲಿ ಇರುತ್ತಲ್ಲ, ಅಲ್ಲಿ ನೀರೊಳಗಡೆ ಬಿದ್ದೋಗ್ಬಿಟ್ಟು ಹಂಗೆ ಆಯ್ತಂತೆ. ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಸರಿ ನಾಳೆ ನೋಡೋಣ ರೆಡಿ ಮಾಡಿಸ್ಕೊಂತ ಹೇಳಿ ಇವಾಗ ಕಳಿಸ್ದೆ ಎಲ್ಲರನ್ನೂ. ಈಗ ಪೂಜೆ ಗೀಜೆ ಮುಗಿಸಿ ಇನ್ನು ಯಾರು ಬರೋ ಕಸ್ಟಮರ್ ನೋಡ್ಕೋಬೇಕು. ಇನ್ನು ಅಲ್ಲಿ ನಮ್ಮ ಎಗ್ ರೈಸ್ ಗಾಡಿ ಹತ್ರ ಇನ್ನು ಏನಾದ್ರು ಮಸಾಲೆ ಐಟಮ್ ಎಲ್ಲ ಏನಾದ್ರು ತುಂಬಿಕೊಂಡು ಇನ್ನೇನು ಕೆಲಸಗಳೈತೋ ನೋಡಬೇಕು. ಆಮೇಲೆ ಸ್ನೇಹಿತರೆ, ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಪಾಪ ತುಂಬ ಬೇಜಾರಾಗುತ್ತೆ. ನಾನು ಮಧ್ಯಾಹ್ನ ಬಿಶ್ ಕೆಳಗಡೆ ಹೋಟ್ಲಾಗ್ತೀನಿ, ಅಲ್ಲಿ ನನ್ನ ಸ್ವಲ್ಪ ರೆಗ್ಯುಲರಾಗಿ ಒಂದು ವಾರಕ್ಕೆ ಒಂದಿನ ಬರ್ತಾರೆ. ಅವ್ರು ಹೇಳಿದ್ರು ಅವ್ರ ಫ್ಯಾಮಿಲಿಯಲ್ಲಿ ಆಗಿರೋ ಘಟನೆ ಇದು. ಅವರು ಆಟೋ ಓಡಿಸ್ತಾರೆ ಇಲ್ಲೇ ಬೆಂಗಳೂರಲ್ಲಿ. ಆಟೋ ಅಂದರೆ ಗೂಡ್ಸ್ ಗಾಡಿ. ವಾರಕ್ಕೆ ಒಂದಿನ ಅಲ್ಲಿ ಬರ್ತಾರೆ. ಊರಿಗೆ ಹೋಗ್ಬಿಟ್ಟು ಬರುವಾಗ ಬಿಶ್ ಕೆಳಗಡೆ ನಿಲ್ಲಿಸಿ ಊಟ ಗೀಟ ಮಾಡಿಕೊಂಡು ಮಾತಾಡ್ಸ್ಕೊಂಡೆ ಹೋಯ್ತಾರೆ. ಅವ್ರ ಮನೇಲಿ ಏನಾಗ್ಬಿಟ್ಟೈತೆ,
ಅವರ ಚಿಕ್ಕಪ್ಪನ ಮಗಳು ತಂಗಿ ಆಗಬೇಕು. ಈ ಊರ ಕಡೆ ಸ್ನಾನ ಮಾಡೋ ಸೌದೆ ಇದಿರುತ್ತಲ್ಲ ಕಡಾಯ, ಆ ಒಲೆ ಹಚ್ಚಕ್ಕೆ ಹೋಗಿ ಮಳೆ 3 ದಿನದಿಂದ ಸರಿಯಾಗಿ ಬಿಸಿಲಿಲ್ದೆ ಹೋದಕ್ಕೆ ಪೆಟ್ರೋಲ್ ಒಯ್ದ್ಬಿಟ್ಟು ಒಲೆ ಹಚ್ಚಕ್ಕೆ ಹೋಗೋಳೆ ಪಾಪ ಹುಡುಗಿ. ಆ ಟೈಮಲ್ಲಿ ಏನಾಗೈತೆ, ಅದು ರಿವರ್ಸ್ ಹೊಡೆದ್ಬಿಟ್ಟೈತೆ ಬೆಂಕಿ. ಜಾಸ್ತಿ ಪೆಟ್ರೋಲ್ ಹಾಕಿ ಎಲ್ಲ ಅವ್ರಿಗೆ ಸೋರ್ಬಿಟ್ಟೈತಲ್ಲ, ರಿವರ್ಸ್ ಹೊಡೆದು ಅವ್ರು ನೈಟಿ ಹಾಕ್ಕೊಂಡಿದ್ದಾರೆ. ಅದನ್ನು ಬೆಂಕಿ ಅವ್ರಿಗೆ ಹತ್ಕೊಬಿಟ್ಟೈತೆ. ಪಾಪ ಅವ್ರ ಮನೇಲಿ ಯಾರೂ ಇದ್ದಿಲ್ವಂತೆ. ಬೆಂಕಿ ಹತ್ಕೊಂಡು ನನಗೆ ಎಷ್ಟು ಬೇಜಾರಾಯಿತು ಕೇಳ್ಬಿಟ್ಟು, ಅಂದರೆ ಯಾರು ಇಲ್ದೋದು ಬೆಂಕಿ ನೈಟಿ ಎಲ್ಲ ಹತ್ಕೊಬಿಟ್ಟು ಬೆಂದೋಗ್ಬಿಟ್ಟು ಅವ್ರು ಉಳಿಸ್ಕೊಳ್ಳೋಕ್ಕೆ ಆಗಲಿಲ್ವಂತೆ, ತೀರೋಗ್ಬಿಟ್ರಂತೆ. ಹೇಳಿದ್ರು, ತುಂಬ ಬೇಜಾರಾಯಿತು. ಅವರು ಸರಿಯಾಗಿ ಊಟನೇ ಮಾಡಲಿಲ್ಲ, ಊಟನೇ ಸೇರ್ತಾಯಿಲ್ಲ ಅಂತ ಬೇಜಾರೆಲ್ಲ ಹೋದ್ರು. ಹಂಗೆ ಒಂದು ನಿಮಿಷ ನೋಡಿ ಎಷ್ಟು ಬೇಜಾರಾಗುತ್ತೆ. ಈ ಥರ ವೆದರ್ ಇರೋದ್ರಿಂದ ಸರಿಯಾಗಿ ಸೌದೆ ಎಲ್ಲ ಉರಿತಲ್ಲ ಅಂತ ಅವರು ಹಿಂಗೆ ಪೆಟ್ರೋಲ್ ಇದ್ಬಿಟ್ಟು ಬೆಂಕಿ ಹಚ್ಚನಂತ ಹೋಗವ್ರೆ. ಅದು ನೋಡಿದ್ರೆ ಹಿಂಗೆ ಪ್ರಾಣನೇ ಹೋಯ್ತು. ತುಂಬ ಬೇಜಾರಾಯಿತು ನಮಗೂ ಕೇಳಿ. ಹುಷಾರು, ಯಾರದೇ ಮನೆ ಆಗಿರ್ಬೋದು, ಊರ ಕಡೆ ಹುಷಾರು. ಈ ಥರ ಮಳೆಗಾಲದಲ್ಲಿ ಇಲ್ಲ ಈ ಚಳಿಗಾಲದಲ್ಲಿ ಸರಿಯಾಗಿ ಒಲೆ ಸೌದೆಗಳು ಒಣಗಿಲ್ಲ ಅಂದರೆ ಪೆಟ್ರೋಲ್ ಡೀಸೆಲ್ ಹಾಕಿ ಹಚ್ಚಕ್ಕೆ ಹೋಗ್ತೀರ, ಹುಷಾರಾಗಿ ಹಚ್ಕೊಳ್ಳಿ. ಗುರು, ನಮ್ಮ ಓನರು ಯಾವುದೋ ಪೊರಕೆ ಒಂದು ಡಜನ್ನ 500 ರೂಪಾಯಿ ಕೊಟ್ರಂತೆ. ಒಂದು ಪೀಸ್ 50 ರೂಪಾಯಿ ತಗೋ ಅಂತ ಕೊಟ್ಟರು. ಇದು ಯಾವುದೋ ಕಂಪ್ನಿದೆಲ್ಲ ಮಂಕಿ ಅಂತ ಯಾವುದೋ ಅಲ್ಲ, ಯಾವುದೋ ಒಂದು ಬೇರೆದು ಯಾವುದೋ ಇದ್ರದ್ದು ಏನೋ 3-4 ಅಂತ ಯಾವುದೋ ಒಂದು ಕಂಪ್ನಿ ಐತೆ, ಆಮೇಲೆ ಲೋಕಲ್ ಕಂಪ್ನಿದು ಅನಿಸುತ್ತೆ. ಇರಲಿ ಅಂತ ಈಸ್ಕೊಂಡೆ. ಓಪನ್ ಮಾಡಿ ನೋಡಿದೆ. ಒಟ್ಟಲ್ಲಿ ಜಾಸ್ತಿ ದಿನ ಬರೋಲ್ಲ ಬಾಳಿಕೆ ಇವೆಲ್ಲ, ಏನೋ ಸ್ವಲ್ಪ ದಿನ ಯೂಸ್ ಮಾಡ್ಬೋದು. ಎಲ್ಲ ಒದ್ರಾಗಿದ್ರೆ ನೋಡ್ತಾಯಿದ್ದೀನಿ, ಎಲ್ಲ ಉದ್ಗಿದ್ರು ಹೋಗ್ಬಿಟ್ಟು ಆಮೇಲೆ ಏನು ಮಾಡೋದು ಅಂತ ಸರಿ ಅಂತ ತೊಡೆದು ನೋಡ್ಬೋಣ ಅಂತ ಹೊಸ್ದಾಗಿ ಓಪನ್ ಮಾಡಿದ್ನಲ್ಲ, ಬಂದ್ಬಿಟ್ಟು ಹಂಗೆ ಒಂದು 2 ರೌಂಡು ನಮ್ಮ ಹೋಟ್ಲಲ್ಲಿ ನೋಡಿದೆ. ಹಾರಿಸ್ತಾ ಇದ್ದೀನಿ ಹಂಗೆ. ಹೋಟ್ಲೆಲ್ಲ ಕ್ಲೋಸ್ ಮಾಡಿದೆ ಇವಾಗ. ಎಲ್ಲನೂ ಒಳಗಡೆ ಕೆತ್ತಿಕ್ಬಿಟ್ಟು ಈಗ ಸಾಂಬಾರು ಬಿಸಿ ಮಾಡ್ತಾಯಿದ್ದೀನಿ. ಸಾಂಬಾರು ಬಿಸಿ ಮಾಡಿ ಎಗ್ ರೈಸ್ ಬಾಣಲೆಗಳೆಲ್ಲ ಇರ್ತಾವಲ್ಲ, ಅದಕ್ಕೆಲ್ಲ ನೀರು ಉಣಿ ಹಾಕಬೇಕು. ಈ ನನ್ನ ಮಕ್ಕಳು ಹೋಗರು, ಈ ಪೇಟಿಎಮ್ಮವ್ರು ಅವರಲ್ಲ, ಒಟ್ಟು ಕಳ್ಳನ ಮಕ್ಕಳು ಗುರು. ಈ ನನ್ನ ಮಕ್ಕಳು ಇಲ್ಲಿ ಒಂದು ಹೆಲ್ಪ್ಲೈನಿಂಗ್ ಅಂತ ನಂಬರ್ ಹಾಕಿದ್ದಾರೆ, ಅದ್ರ ಬಾಕ್ಸಲ್ಲಿ ಐತೆ. 24x7 ನೋಡಿ, 24x7 ಸ್ಕ್ಯಾನಿಂಗ್ ಅಂತ ಹಾಕವ್ರೆ. ಇದ್ರ ಕರ್ಮ ಏನಂದರೆ, ಹಾಕ್ಸಿ 1-2 ತಿಂಗಳು ಆಗೈತೆ ಅಷ್ಟೇ. ಮುಂಚೆ ನಾನು ಫೋನ್ಪೇ ಯೂಸ್ ಮಾಡ್ತಿದ್ದೆ, ಇವಾಗಲೂ ಅಲ್ಲಿ ಬಿಟ್ಟು ಕೆಳಗಡೆ ಹಾಕೋ ಹೋಟ್ಲಿಗೆ ಫೋನ್ಪೇ ಯೂಸ್ ಮಾಡ್ತೀನಿ. ಈ ನನ್ನ ಮಕ್ಕಳು ಅಕೌಂಟಿಂದ ನಮ್ಮ ಏನು ಬಿಸ್ನೆಸ್ ಆಗುತ್ತೋ ಅಮೌಂಟ್ ಎಲ್ಲ ನಮ್ಮ ಅಕೌಂಟ್ಗೆ ಹಾಕೋತೀವಲ್ಲ, ಆವಾಗ ಏನು 1 ರೂಪಾಯಿನ ಕಟ್ಟಾಗಲ್ಲ, ತಿಂಗಳು 1 ರೂಪಾಯಿ ಕಟ್ಟಾಗುತ್ತೆ ಅಂತಂದರು. ಎಷ್ಟು ಹಗಲು ದೊರಾಟೆ ಮಾಡ್ತಾವ್ರೆ ಅಂದರೆ, ಇವತ್ತು 44 ರೂಪಾಯಿ ಕಟ್ಟಾಯಿತು, ಮೊನ್ನೆ ಒಂದು 112 ರೂಪಾಯಿ ಕಟ್ಟಾಯಿತು. ಎಲ್ಲ ಏನೋ ಅದರ್ಸ್ ಚಾರ್ಜಸ್ಸು, GST ಏನೇನೋ ಬರುತ್ತೆ, ಅಕೌಂಟ್ಗೆ ಹಾಕೊಳ್ಳೋಗಲ್ಲಿ ತೋರಿಸುತ್ತೆ. ಫುಲ್ ಹಗಲು ದೊರಾಟೆ ಮಾಡ್ತಾವ್ರೆ ಗುರು. ಅದು ಹಾಳು ಬಿದ್ದೋಲಿ. ನನಗೆ ಕೋಪ ಬರ್ತಾ ಇರೋದೇನು ಗೊತ್ತಾ, ನಮ್ಮ ಅಪ್ಪ ಬೇರೆ ಬಾಯಿಗೆ ಬಂದಂಗೆ ಬೈತೈತೆ, ಫೋನ್ಪೇನೇ ಇದ್ದಾಗ ಸರಿಯಾಗಿತ್ತು ಅಂತ. ಈ ನನ್ನ ಮಗೊಂದು ಆನೂ ಐತಲ್ಲ, ಬಡ್ಕೊತಾನೂ ಇಲ್ಲ, ಚಾರ್ಜ್ ಹಾಕಿ ಎಲ್ಲ ಥರ ನೋಡಾಯಿತು. ಅವರು ತಗೊಬಂದು ಹಾಕ್ತಾರೆ ನಂಬರ್ಗೆ ಫೋನ್ ಮಾಡಿದ್ರೆ, ಅಣ್ಣ ಇವಾಗ ಅಲ್ಲಿ ಕೆಲಸ ಬಿಟ್ಬಿಟ್ಟೆ ಬೇರೆ ಕಡೆ ಮಾಡ್ತಾಯಿದ್ದೀನಿ ಅಂತಾರೆ. ಆ ಸರ್ವಿಸ್ ಮಾಡೋಕೆ ಅವಾಗ ಗೊತ್ತಿದ್ರು ಅವರು ಯಾರೂ ಗೊತ್ತಾಯಿಲ್ಲ. ಅಪ್ಪ ಬೇರೆ ಬಾಯಿಗೆ ಬಂದಂಗೆ ಬೈತೈತೆ. ಒಬ್ಬರೇ ಇರ್ತಾರಲ್ಲ ಹೋಟ್ಲಲ್ಲಿ, ಆ ಟೈಮಲ್ಲಿ ಕಸ್ಟಮರು ಯಾರು ಇದ್ದಾಗ ಜಾಸ್ತಿ ಜನ ಫೋನ್ಪೇ ಆದಾಗ, ಪೇಟಿಎಮ್ ಆದಾಗ ಗೊತ್ತಾಗಲ್ಲ, ಅದು ಬಡ್ಕೊಳ್ಳೋದು ಇಲ್ಲ. ಈಗ ನನ್ನ ಫೋನ್ ಕೊಟ್ಟಿರೋದ್ರೆ ನಮ್ಮ ಅಪ್ಪಂಗೆಲ್ಲ ಗೊತ್ತಾಗಲ್ವಲ್ಲ, ನಾನು ಅಲ್ಲಿರ್ತೀನಿ ಬಿರ್ಶ್ ಕೆಳಗಡೆ, ಹಿಂಸೆ ಆಗ್ತೈತೆ. ಏನು ಮಾಡ್ತೀರಾ ನೋಡೋಣ, ಯಾರು ಈ ಕಡೆ ಬಂದಾಗ ಅದನ್ನು ಸರಿಪಡಿಸ್ಬೇಕು, ಏನೂ ಮಾಡೋಕ್ಕಾಗಲ್ಲ. ಸಾಂಬಾರು ಬಿಸಿ ಮಾಡಾಯಿತು, ಕುದೀತೈತೆ. ಇಲ್ಲಿಗೆ ಲಾಂಗ್ನ ಎಂಡ್ ಮಾಡ್ತಾ ಇದ್ದೀನಿ.